ನರೇಂದ್ರ ಮೋದಿ 3.0 ಸರ್ಕಾರದ ಪೂರ್ಣ ಪ್ರಮಾಣದ ಬಜೆಟ್ ಇವತ್ತು ಮಂಡನೆಯಾಯಿತು. ಬಜೆಟ್ ಅಲ್ಲಿ ಪ್ರಮುಖವಾಗಿ ರೈತರು, ಯುವಕರು ಹಾಗೇನೆ ಮಹಿಳೆಯರಿಗೆ ಬಹುಪರಾಕನ್ನ ಹೇಳಲಾಗಿದೆ. ಎನ್ಡಿಎ ಮಿತ್ರಕೂಟಕ್ಕೂ ಕೂಡ ನಮೋ ಬಂಪರ್ ಗಿಫ್ಟ್ಗಳನ್ನು ಕೊಟ್ಟಂತಾಗಿದೆ. ಈ ಬಜೆಟ್ ಅಲ್ಲಿ ತೆರಿಗೆದಾರರಿಗೂ ಕೂಡ ನಿರ್ಮಲಾ ಸೀತಾರಾಮನ್ ರಿಲೀಫ್ ಅನ್ನ ಕೊಟ್ಟಿದ್ದಾರೆ. ಬಜೆಟ್ ಅಲ್ಲಿ ಎಲ್ಲರನ್ನೂ ಖುಷಿ ಪಡಿಸೋ ಯತ್ನವನ್ನ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಮಾಡಿದೆ. ಇಲ್ಲಿ ಅಭಿವೃದ್ಧಿ ಜೊತೆಯಲ್ಲಿ ವೈಯಕ್ತಿಕ ಒತ್ತಡ ಇಳಿಸೋ ಸೂತ್ರವನ್ನು ಕೂಡ ಅನುಸರಿಸಲಾಗಿದೆ. ಬಜೆಟ್ ನಲ್ಲಿ ಪ್ರಮುಖವಾಗಿ ನವ ಸೂತ್ರದ ಅಡಿಯಲ್ಲಿ ನಮೋ ನಿರ್ಮಲಾ ಈ ಬಾರಿ ಪೂರ್ಣ ಪ್ರಮಾಣದ ಬಜೆಟ್ ನಲ್ಲಿ ಹೆಜ್ಜೆಯನ್ನ ಇಟ್ಟಿದ್ದಾರೆ. ನವ ಸೂತ್ರದ ಅಡಿಯಲ್ಲಿ ಯಾರಿಗೆ ಏನು ಪಾಲ್ ಸಿಗ್ತಾ ಇದೆ, ಯಾರ್ಯಾರಿಗೆ ರಿಲೀಫ್ ಸಿಗ್ತಾ ಇದೆ, ನವಸೂತ್ರದ ಅಡಿಯಲ್ಲಿ ಯಾವ್ಯಾವ ವಲಯಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ನೀಡಲಾಗಿದೆ, ಎಷ್ಟು ಆದ್ಯತೆಯನ್ನು ನೀಡಲಾಗಿದೆ, ಇನ್ ಡೀಟೇಲ್ ಆಗಿ ಮುಂದಿನ ಹಂತದಲ್ಲಿ ನಿಮಗೆ ಇನ್ಫಾರ್ಮೇಶನ್ ನಾನು ಕೊಡ್ತಾ ಹೋಗ್ತೀನಿ. ಈ ತೆರಿಗೆದಾರರಿಗೆ ನಿರ್ಮಲಾ ಸೀತಾರಾಮನ್ ರಿಲೀಫ್ ಅನ್ನ ಕೊಟ್ಟಿದ್ದಾರೆ. ಆದಾಯ ತೆರಿಗೆದಾರರಿಗೆ 3.0 ಬಜೆಟ್ ನಲ್ಲಿ ಎಲ್ಲಾ ವರ್ಗದವರನ್ನು ಕೂಡ ಖುಷಿ ಪಡಿಸೋ ಪ್ರಯತ್ನವನ್ನ ಮಾಡಲಾಗಿದೆ. ದೇಶದ ಅಭಿವೃದ್ಧಿ ಜೊತೆಗೆ ವೈಯಕ್ತಿಕ ಒತ್ತಡ ಇಳಿಸೋದಕ್ಕೂ ಕೂಡ ಒಂದಿಷ್ಟು ರಿಲೀಫ್ ಆಗುವಂತ ಸೂತ್ರಗಳನ್ನ ಅನುಸರಿಸಲಾಗಿದೆ. ಪ್ರತಿ ಬಾರಿ ಬಜೆಟ್ ಅಲ್ಲಿ ಆದಾಯ ತೆರಿಗೆದಾರರಿಗೆ ಸರ್ಕಾರ ಏನ್ ಗಿಫ್ಟ್ ಕೊಟ್ಟಿದೆ ಅಂತೇಳಿ ಕುತೂಹಲ ಇದ್ದೇ ಇರುತ್ತೆ. ಆದಾಯ ತೆರಿಗೆದಾರರಿಗೆ ಸ್ವಲ್ಪ ಮಟ್ಟಿಗೆ ರಿಲೀಫ್ ಅನ್ನ ಸರ್ಕಾರ ಕೊಟ್ಟಿದೆ. ಈ ಬಾರಿಯ ಪೂರ್ಣ ಪ್ರಮಾಣದ ಬಜೆಟ್ ನಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ 75,000ಕ್ಕೆ ಏರಿಕೆ ಮಾಡಲಾಗಿದೆ. 3 ಲಕ್ಷದ ಆದಾಯಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ತೆರಿಗೆ ಇರೋದಿಲ್ಲ. ತೆರಿಗೆಯ ಸ್ಲ್ಯಾಬ್ ಹೇಗಿದೆ ಅದ್ರ ಬಗ್ಗೆನೂ ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗ್ತೀವಿ ಗ್ರಾಫಿಕ್ಸ್ ಮುಖಾಂತರ. ಆದಾಯ ತೆರಿಗೆದಾರರಿಗೆ ಕೊಂಚ ಮಟ್ಟಿಗೆ ರಿಲೀಫ್ ಅನ್ನ ಸರ್ಕಾರ ಕೊಟ್ಟಿದೆ. ಬಜೆಟ್ ನಲ್ಲಿ 3 ರಿಂದ 7 ಲಕ್ಷ ಆದಾಯ ಇರೋರಿಗೆ 5% ತೆರಿಗೆ ಪಾವತಿಯನ್ನ ಅವ್ರು ಮಾಡಬೇಕಾಗುತ್ತೆ. ಇನ್ನು ಆದಾಯ 7 ರಿಂದ 10 ಲಕ್ಷ ಇರೋರು ತೆರಿಗೆ ಅಂತ ಹೇಳಿ 10% ಕಟ್ಟಬೇಕಾಗುತ್ತೆ. 10 ರಿಂದ 12 ಲಕ್ಷ ಆದಾಯ ಇರೋರು ವಾರ್ಷಿಕವಾಗಿ ಅವರು 15% ತೆರಿಗೆ ಪಾವತಿಯನ್ನ ಮಾಡಬೇಕಾಗುತ್ತೆ. ಇನ್ನು 12 ರಿಂದ 15 ಲಕ್ಷದವರೆಗೆ ಆದಾಯ ಇದ್ರೆ ವಾರ್ಷಿಕವಾಗಿ 20% ತೆರಿಗೆಯನ್ನ ಕಟ್ಟಬೇಕಾಗುತ್ತೆ. 15 ಲಕ್ಷ ಮೇಲ್ಪಟ್ಟು ಆದಾಯಕ್ಕೆ 30% ತೆರಿಗೆಯನ್ನ ಕಟ್ಟಬೇಕಾಗುತ್ತೆ. ಆದಾಯ ತೆರಿಗೆ ಪಾವತಿ ವಿಳಂಬಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಶಿಕ್ಷೆ ಇರೋದಿಲ್ಲ. ಹಾಗಾದ್ರೆ ಹೊಸ ತೆರಿಗೆ ಪದ್ಧತಿ ಯಾವ ತರ ಇದೆ? ಈಗ ಪ್ರಮುಖವಾಗಿ 3 ಲಕ್ಷ ಇದ್ದವ್ರಿಗೆ, 10 ಲಕ್ಷ ಇದ್ದವ್ರಿಗೆ ಯಾವ್ಯಾವ ತರ ಈಗ ತೆರಿಗೆಯನ್ನ ಕಟ್ಟಬೇಕಾಗುತ್ತೆ ಅಂತ ನಿಮಗೆ ಪ್ರಮುಖವಾಗಿ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಹೋಗೋದಾದ್ರೆ 3 ಲಕ್ಷದವರೆಗೆ ಯಾವುದೇ ರೀತಿಯಲ್ಲೂ ಕೂಡ ತೆರಿಗೆಯನ್ನು ಅವರು ಪಾವತಿ ಮಾಡೋದು ಬೇಕಾಗಿರೋದಿಲ್ಲ. ಅವರಿಗೆ ಯಾವುದೇ ರೀತಿಯಾದ ಟೆನ್ಷನ್ಗಳು ಇರೋದಿಲ್ಲ. ಅದೇ 3 ರಿಂದ 7 ಲಕ್ಷ ರೂಪಾಯಿ ವಾರ್ಷಿಕವಾಗಿ ಆದಾಯವನ್ನು ನೀವು ಪಡ್ಕೊಳ್ತಾ ಇದ್ರೆ 5% ನೀವು ಸರ್ಕಾರಕ್ಕೆ ತೆರಿಗೆಯನ್ನ ಪಾವತಿ ಮಾಡಬೇಕಾಗುತ್ತೆ ವಾರ್ಷಿಕವಾಗಿ. ಅದೇ 7 ರಿಂದ 10 ಲಕ್ಷ ನಿಮ್ಮ ವಾರ್ಷಿಕ ಆದಾಯ ಇದ್ರೆ ಸೊ ಅದು ನೀವು 10% ಅಷ್ಟು ನೀವು ಆದಾಯವನ್ನ ಅಂದ್ರೆ ತೆರಿಗೆಯನ್ನ ಕಟ್ಟಬೇಕಾಗುತ್ತೆ. 7 ರಿಂದ 10 ಲಕ್ಷ ಆದಾಯ ಇರೋರು. ಇನ್ನು 10 ರಿಂದ 12 ಲಕ್ಷ ನಿಮಗೆ ಆದಾಯ ಇದ್ರೆ ವರ್ಷಕ್ಕೆ ಸೊ ನೀವು 15% ತೆರಿಗೆಯನ್ನ ಕಟ್ಟಬೇಕಾಗುತ್ತೆ. 15%. ಅದೇ ನೀವು 12 ರಿಂದ 15 ಲಕ್ಷ ಆದಾಯವನ್ನ ವರ್ಷಕ್ಕೆ ನೀವು ತಗೊಳ್ತಾ ಇದ್ರೆ ನೀವು 20% ಆದಾಯ ತೆರಿಗೆಯನ್ನ ಕಟ್ಟಬೇಕಾಗುತ್ತೆ ಆ ಆದಾಯಕ್ಕೆ. ಅದೇ ನೀವು 15 ಲಕ್ಷ ಮೇಲ್ಪಟ್ಟು ವಾರ್ಷಿಕವಾಗಿ ನಿಮ್ಗೆ ಏನಾದರೂ ಆದಾಯ ಇದ್ರೆ ನೀವು ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ 30% ತೆರಿಗೆಯನ್ನ ಅಂದ್ರೆ ಟ್ಯಾಕ್ಸ್ ಅನ್ನ ನೀವು ಪೇ ಮಾಡಬೇಕಾಗುತ್ತೆ. ಇಲ್ಲಿ ಮತ್ತೊಂದು ಕೊಂಚ ರಿಲೀಫ್ ಅನ್ನ ಕೊಟ್ಟಿರೋದು ಈ ಬಜೆಟ್ ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಆದಾಯ ತೆರಿಗೆ ಪಾವತಿ ವಿಳಂಬಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಶಿಕ್ಷೆ ಇರೋದಿಲ್ಲ. ಈ ಮುಂಚೆ ಅದಕ್ಕೊಂದು ಕಂಡೀಷನ್ಸ್ ಎಲ್ಲ ಇರ್ತಾ ಇತ್ತು ಪರ್ಟಿಕ್ಯುಲರ್ ಆಗಿ. ಆದರೆ ಈ ಬಾರಿ ಆದಾಯ ತೆರಿಗೆ ಪಾವತಿ ವಿಳಂಬಕ್ಕೆ ಶಿಕ್ಷೆಯನ್ನ ಇರೋದಿಲ್ಲ ಅಂತ ಪ್ರಕಟ ಮಾಡಿದ್ದಾರೆ. ಇದು ಈ ತೆರಿಗೆ ಪಾವತಿದಾರರಿಗೆ ಕೊಂಚ ಮಟ್ಟಿಗೆ ರಿಲೀಫ್ ಅನ್ನ ಕೊಟ್ಟಿದೆ. ಅಂದ್ರೆ ಅವರಿಗೂ ಕೂಡ ತೃಪ್ತಿಗೊಳಿಸೋ ಪ್ರಯತ್ನವನ್ನ ಈ ಬಜೆಟ್ ಮಾಡಿದೆ.